ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ನನ್ನ ತಾಯಿಗೆ ನಾನು ದ್ರೋಹ ಮಾಡಿಬಿಟ್ಟೆ. ಇನ್ಯಾವತ್ತೂ ನಮ್ಮ ಅತ್ತೆ ಜೊತೆ ಜಗಳ ಮಾಡಲ್ಲ ಗುರುಗಳೇ. ಅವ್ರು ಹೇಳ್ದ ಹಾಗೆ ಕೇಳ್ಕೊಂಡಿರ್ತೀವಿ. ಮನುಷ್ಯ ತಪ್ಪು ಮಾಡೋದು ಸಹಜ ಗುಣ, ತಿದ್ದಿ ನಡೆಯೋದು ದೊಡ್ಡತನ. ನಿಮ್ಮ ಮಗ ಸೊಸೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ತಾಯಿ. ಮತ್ತೆ ಅವರು ಇನ್ನು ಯಾವತ್ತೂ ಈ ತಪ್ಪನ್ನು ಮಾಡುವುದಿಲ್ಲ ಎಂದುಕೊಂಡಿದ್ದೇನೆ. ನೀವಿನ್ನು ಸಂತೋಷವಾಗಿ ನಿಮ್ಮ ಮನೆಗೆ ಹೋಗಬಹುದು ತಾಯಿ. ಕ್ಷಮಿಸ್ಬೇಕು ಗುರುಗಳೇ. ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು ನನ್ನ ಮಗ ಸೊಸೆ ಜೊತೆ ನನ್ನ ಸೇರಿಸಿ ಅಂತ ಕೇಳೋಕಲ್ಲ. ಮತ್ತೆ ನನ್ನ ಮಗ ಸೊಸೆ ಏನೇ ಹೇಳ್ಬೋದು, ಆದರೆ ನಾನು ಬದುಕಿರೋದ್ರಿಂದ ಇವ್ರ ಸುಖ ಸಂತೋಷಕ್ಕೆ ತೊಂದರೆ ಆಗಿದೆ ಅಂತ ನನಗೆ ಅರ್ಥ ಆಗಿದೆ. ಇಲ್ಲವಾ, ನಿನ್ನಿಂದ ನಮಗೆ ಯಾವತ್ತೂ ಯಾವ ರೀತಿ ತೊಂದರೆನೂ ಆಗಿಲ್ಲ. ಮಗ ಮನಸ್ಸಲ್ಲಿರೋ ಮಾತೆ ಅಲ್ವಾ ಬಾಯಿಗೆ ಬರ್ತಿರೋದು. ಹಾಗಂತ ನನ್ನ ಮಗ ಸೊಸೆ ಮೇಲೆ ನನಗೇನು ಕೋಪ ಇಲ್ಲ. ಕೋಪ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಎಲ್ಲೋ ಹೋಗಿ ಪ್ರಾಣ ಕಳ್ಕೊತಾ ಇದ್ದೆ. ಆದ್ರೆ ಪ್ರಾಣ ಕಳ್ಕೊಂಡಿರೋ ಕಳಂಕ ನನ್ನ ಮಗನಿಗೆ ಬರಬಾರ್ದು ಅಂತ ನಾನು ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಕೇಳಿದ್ದು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಗುರುಗಳೇ, ಅದನ್ನು ಮರಿಬೇಡಿ. ನಿಮ್ಮ ಸಮಸ್ಯೆಯ ಪರಿಹಾರ ಆಯಿತು ಅಂದುಕೊಂಡೆ, ಆದರೆ ನಿಜವಾದ ಸಮಸ್ಯೆ ಈಗ ಶುರುವಾಗಿದೆ ಅನ್ನಿಸ್ತಿದೆ. ಹೇಳಿ ತಾಯಿ, ಮತ್ತೇನು ನಿಮ್ಮ ಮನೋವ್ಯಾಕುಲತೆ? ವಾಸಿ ಆಗದಿರೋ ಕಾಯಿಲೆನ ವಾಸಿ ಮಾಡಿದಿರಂತೆ, ಸತ್ತವರನ್ನ ಬದುಕಿಸಿದರಂತೆ, ಇನ್ನೂ ಏನೇನೋ ಪವಾಡಗಳನ್ನ ಮಾಡಿದಿರಂತೆ. ಹಾಗೆ ನನ್ನ ಉಳಿದ ಆಯುಷ್ಯನ ನನ್ನ ಮಗನಿಗೆ ಕೊಟ್ಟು ನನಗೆ ಮುಕ್ತಿ ಕೊಡಿ ಗುರುಗಳೇ, ಮುಕ್ತಿ ಕೊಡಿ. ಹಬ್ಬ ಸರಿಯಾಗಿ ತಗ್ಲಾಕೊಂಡ್ರು ಗೋವಿಂದ. ಇನ್ನು ನಮ್ಮ ಗುರುಗಳ ಕತೆ ಗೋವಿಂದ ಗೋವಿಂದ. ಎಲ್ಲ ಹರಿಚಿತ್ತ. ಮಾತು ಕೊಡುವವನು ಅವನೇ, ಅದನ್ನು ನಡೆಸಿಕೊಡುವವನು ಅವನೇ. ಆದರೆ ಇದು ತತ್ಕ್ಷಣಕ್ಕೆ ಉತ್ತರಿಸುವ ಪ್ರಶ್ನೆಯಲ್ಲ. ಗುರುಗಳೇ, ನೋಡಿ, ನೀವೆಲ್ಲರೂ ಮಠದಲ್ಲಿಯೇ ಉಳಿಯಿರಿ. ನಾಳೆ ಇದಕ್ಕೆ ನಿಮಗೆ ಇವರಿಂದಲೇ ತೀರ್ಪು ಸಿಗುತ್ತದೆ.